ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಒಬ್ಬರು ಸತ್ತಾಗ ಅವರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡಬಾರ್ದು, ನಿಜ. ಒಬ್ಬರು ಸತ್ತಾಗ ಅವರ ಇತಿಹಾಸವನ್ನು ಕೆದಕಿ ಕೆಟ್ಟದಾಗಿ ಮಾತಾಡಬೇಕು ಅಂತ ಇಲ್ಲ. ಅದೇ ರೀತಿ ಒಬ್ಬರು ಸತ್ತಾಗ ಆತ ಈ ಹಿಂದೆ ಮಾಡಿದ್ದ ಕೆಟ್ಟ ಕೆಲಸಗಳನ್ನು ಒಳ್ಳೆ ಕೆಲಸ ಅಂತಾನು ಹೇಳಬಾರ್ದಲ್ವಾ? ನಾವು ಈ ಮಾತನ್ನು ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳ್ತಾ ಇರೋದು. 2021ರಿಂದ 2023ರವರೆಗೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದ ಬಿ.ಸಿ. ನಾಗೇಶ್ ಅವರು ನಿಧನರಾಗಿದ್ದಾರೆ. ಮೊನ್ನೆ ಸಿಎಂ ಡಿ.ಕೆ.ಶಿ ಅವರು ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಹೋಗಿ ಅಲ್ಲಿ ಬಿ.ಸಿ. ನಾಗೇಶ್ ಅವರ ಅಂತಿಮ ದರ್ಶನವನ್ನು ಪಡೆದರು. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯೊಬ್ಬರು ಬಿಜೆಪಿ ಕಚೇರಿಗೆ ಹೋಗಿದ್ದು ವಿಶೇಷ ಆಗಿತ್ತು. ಅವರು ಬಿ ಜೆ ಪಿ ಕಚೇರಿಗಾದರೂ ಹೋಗಲಿ, ಬಿ ಜೆ ಪಿ ಪಕ್ಷಕ್ಕೆ ಬೇಕಾದರೂ ಹೋಗಲಿ, ಆದರೆ ಪ್ರಶ್ನೆ ಅದಲ್ಲ. ಬಿ ಜೆ ಪಿಯ ಮೈಂಡ್ಸೆಟ್ ಇರುವವರು ಬಿ ಜೆ ಪಿ ಕಚೇರಿಗೆ ಹೋಗೋದೇನು ದೊಡ್ಡ ವಿಚಾರ ಅಂತ ನನಗಂತ ಅನಿಸೋದಿಲ್ಲ. ಆದರೆ ಬಿ.ಸಿ. ನಾಗೇಶ್ ಅವರ ಸಾವಿಗೆ ಕಂಬನಿ ಮಿಡಿಯುತ್ತಾ ಸಿ ಎಂ ಡಿ.ಕೆ.ಶಿ ಆಡಿರುವ ಮಾತಿನ ಬಗ್ಗೆ ನನಗೆ ತಕರಾರಿದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಡಿ.ಕೆ.ಶಿ ಬಿ ಜೆ ಪಿಯ ಒಬ್ಬ ಕೋಮುವಾದಿ ಶಿಕ್ಷಣ ಸಚಿವರನ್ನು ಬಾಯಿ ತುಂಬ ಹೊಗಳದನ್ನು ನೋಡುವಾಗ ಇವರು ಸೈದ್ಧಾಂತಿಕವಾಗಿ ಎಷ್ಟು ದಿವಾಳಿಯಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಬಿ.ಸಿ. ನಾಗೇಶ್ ಅವರು ಸಜ್ಜನ ರಾಜಕಾರಣಿ ಅಂತೆ. ಅವರು ಶಿಕ್ಷಣ ಸಚಿವರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರಂತೆ. ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರಂತೆ. ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತನ್ನು ತರಲು ಪ್ರಯತ್ನಿಸಿದ್ರಂತೆ. ಇದು ಬಿ.ಸಿ. ನಾಗೇಶ್ ಅವರ ಬಗ್ಗೆ ಸಿ ಎಂ ಡಿ.ಕೆ. ಶಿವಕುಮಾರ್ ಆಡಿರುವ ಮಾತುಗಳು. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವುದ್ರಿ ಬಿ.ಸಿ. ನಾಗೇಶ್ ಮಾಡಿರುವ ಉತ್ತಮ ಕೆಲಸಗಳು? ಅವರು ಮಾಡಿರುವ ಒಳ್ಳೆ ಕೆಲಸಗಳೇನು ಏನು ಅಂತ ಒಂದು ಪಟ್ಟಿ ಕೊಡ್ರಿ ನೀವು. ಆ ಪಟ್ಟಿ ನಿಮ್ಮ ಬಳಿ ಇಲ್ಲ ಅಂದರೆ ಅವರು ಏನೇನು ಮಾಡಿದ್ರು ಅನ್ನೋ ಪಟ್ಟಿಯನ್ನು ನಾನು ಕೊಡ್ತೇನೆ ನಿಮಗೆ. ಹಿಜಾಬ್ ಹೆಸರಲ್ಲಿ ಮುಸ್ಲಿಂ ಹೆಣ್ಮಕ್ಕಳನ್ನು ಶಿಕ್ಷಣಕ್ಕೆ ಕೊಳ್ಳಿ ಇಟ್ಟವರು ಇದೇ ಬಿ.ಸಿ. ನಾಗೇಶ್. ಒಬ್ಬ ಬಲಪಂಥೀಯ ಟ್ರೋಲ್ ಗಿರಾಕಿಯನ್ನು ಕರೆತಂದು ಅವನ ಕೈಯಲ್ಲಿ ಪಠ್ಯ ಪರಿಷ್ಕರಣೆ ಮಾಡಿಸಿ ಶಾಲಾ ಪಠ್ಯವನ್ನು ಹಾಳು ಮಾಡಿದ್ದು ಇದೇ ಬಿ.ಸಿ. ನಾಗೇಶ್. ಶಾಲಾ ಪಠ್ಯದಿಂದ ಭಗತ್ ಸಿಂಗ್ ಮತ್ತು ನಾರಾಯಣ ಗುರುಗಳ ಪಠ್ಯವನ್ನು ಅಳಿಸಿ ಆ ಇತಿಹಾಸ ಪುರುಷರಿಗೆ ಅವಮಾನ ಮಾಡಿದವರು ಇದೇ ಬಿ.ಸಿ. ನಾಗೇಶ್. ಶಾಲಾ ಪಠ್ಯಕ್ಕೆ ಮನುವಾದಿ RSS ಸಂಸ್ಥಾಪಕ ಅವರ ಭಾಷಣವನ್ನು ಸೇರಿಸಿದವರು ಬಿ.ಸಿ. ನಾಗೇಶ್. ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದು ಕಣ್ಮುಚ್ಚಿ ಕೂತವರು. ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದರೂ ಅದನ್ನು ನೋಡಿ ಕಣ್ಮುಚ್ಚಿ ಕುಳಿತವರು ಇದೇ ಬಿ.ಸಿ. ನಾಗೇಶ್. ಈಗ ಹೇಳಿ ಮುಖ್ಯಮಂತ್ರಿಗಳೇ, ಹಿಜಾಬ್ ಹೆಸರಲ್ಲಿ ಮುಸ್ಲಿಂ ಹೆಣ್ಮಕ್ಕಳನ್ನು ಶಾಲೆಯಿಂದ ಹೊರಗಟ್ಟಿದ್ದು ನಿಮ್ಮ ಪ್ರಕಾರ ಒಳ್ಳೆ ಕೆಲಸವಾ? ಮುಸ್ಲಿಂ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ನಡೆದಾಗ ಅದನ್ನು ಸಮರ್ಥಿಸಿಕೊಂಡಿದ್ದು ಶಿಸ್ತಿನ ಕೆಲಸವಾ? ನಾಡಗೀತೆಗೆ ಅವಮಾನ ಮಾಡಿದ ವ್ಯಕ್ತಿಯನ್ನ, ಒಬ್ಬ ಟ್ರೋಲ್ ಗಿರಾಕಿಯನ್ನ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಗೆ ನೇಮಿಸಿದ್ದು ನಿಮ್ಮ ಪ್ರಕಾರ ಒಳ್ಳೆ ಕೆಲಸವೇನ್ರಿ? ಪಠ್ಯದಿಂದ ಭಗತ್ ಸಿಂಗ್ ಮತ್ತು ನಾರಾಯಣ ಗುರುಗಳ ಪಾಠವನ್ನು ಕೈಬಿಟ್ಟಿದ್ದು ಗೌರವ ತರುವ ಕೆಲಸವೇನಾ? ಮನುವಾದಿ RSS ಸ್ಥಾಪಕ ಹೆಗಡೆವಾರವರ ಭಾಷಣವನ್ನು ಶಾಲಾ ಪಠ್ಯವಾಗಿಸಿದ್ದು ನಿಮ್ಮ ಪ್ರಕಾರ ಉತ್ತಮ ಕೆಲಸವಾ? ಬಿ.ಸಿ. ನಾಗೇಶ್ ಶಿಕ್ಷಣ ಮಂತ್ರಿಯಾಗಿದ್ದಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ರುಪ್ಸಾದ ಅಧ್ಯಕ್ಷರು ಶಿಕ್ಷಣ ಇಲಾಖೆ ವಿರುದ್ಧ ಲಂಚ ಮತ್ತು ಕಮಿಷನ್ ಆರೋಪಗಳನ್ನು ಮಾಡಿದರು. ಖಾಸಗಿ ಶಾಲೆಗಳಿಗೆ ನಕಲಿ NOC ನೀಡುವುದು ಸೇರಿದಂತೆ ಇಲಾಖೆಯಲ್ಲಿನ ಅಕ್ರಮಗಳ ಬಗ್ಗೆ ಚರ್ಚೆಯಾಗಿತ್ತು. ಆಗ ನಾಗೇಶ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳು ನಡೆದಿದ್ದವು. ರಾಜ್ಯ ಕಂಡ ಅತ್ಯಂತ ಕೆಟ್ಟ ಶಿಕ್ಷಣ ಮಂತ್ರಿಯನ್ನ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಹಾಡಿ ಹೊಗಳ್ತಾರೆ ಅಂದರೆ ಏನರ್ಥ ರೀ? ಒಂದು ಕಡೆ ರಾಹುಲ್ ಗಾಂಧಿಯವರು RSSನ ವಿರುದ್ಧ ಹೋರಾಡುವಾಗ ಅವರ ಪಕ್ಷದ ಕರ್ನಾಟಕದ ಮುಖ್ಯಮಂತ್ರಿ RSSನ ಸೈದ್ಧಾಂತಿಕ ವ್ಯಕ್ತಿಗೆ ಈ ರೀತಿ ಗೌರವ ಕೊಡ್ತಾರೆ ಅಂದರೆ ಅದನ್ನು ಈ ಕಾಂಗ್ರೆಸ್ ಹೇಗೆ ಅರಗಿಸಿಕೊಳ್ಳುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿರುವ RSS ಮನಸ್ಸುಗಳು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಅಂಥವರಿಗೆ ಮುಖ್ಯಮಂತ್ರಿ ಪಟ್ಟವನ್ನೇ ನೀಡಲಾಗಿದೆ. ಈ ಕಾಂಗ್ರೆಸ್ ಹೇಳೋದೊಂದು ಮಾಡೋದು ಮತ್ತೊಂದು. ನಿಜ, ಸಾವು ಅಂದರೆ ಎಲ್ಲ ಭಿನ್ನಾಭಿಪ್ರಾಯಗಳಿಗೂ ಒಂದು ಕ್ಷಣ ವಿರಾಮ ಕೊಡುವ ಸಂದರ್ಭ. ರಾಜಕೀಯ ಇರಲಿ, ಸೈದ್ಧಾಂತಿಕ ಸಂಘರ್ಷ ಇರಲಿ, ಎಷ್ಟೇ ಕಠಿಣವಾದ ತಕರಾರುಗಳಿರಲಿ, ಒಬ್ಬ ಮನುಷ್ಯ ಇನ್ನಿಲ್ಲ ಎಂಬ ಸತ್ಯದ ಮುಂದೆ ಕ್ಷಣ ಕಾಲ ಮೌನವಾಗುವುದು ನಮ್ಮ ಕನಿಷ್ಠ ಮಾನವೀಯತೆ.
ಅಷ್ಟರ ಮಟ್ಟಿಗೆ ಬಿ ಸಿ ನಾಗೇಶ್ ಅವರ ನಿಧನಕ್ಕೂ ಗೌರವ ನೀಡಬೇಕು. ಆದರೆ ಸಾವಿನ ಸಂದರ್ಭದಲ್ಲೂ ರಾಜಕೀಯವೇ ಮೇಳೈಸಿದಾಗ, ತಪ್ಪುಗಳನ್ನು ಸರಿಯೆಂದು ಬಿಂಬಿಸುವಾಗ ಇಂತಹ ಪ್ರಶ್ನೆ ಹುಟ್ಟುತ್ತೆ. ಡಿ ಕೆ ಶಿ ಅವರು ನಾಗೇಶ್ ಅವರಿಗೆ ಗೌರವ ಸಲ್ಲಿಸಿದ್ದಕ್ಕೆ ನಮ್ಮ ಯಾವ ವಿರೋಧವೂ ಇಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯ ಸಾರ್ವಜನಿಕ ಬದುಕನ್ನು ಕೇವಲ ಹೊಗಳಿಕೆಯ ಮಾತುಗಳಲ್ಲಿ ಮರುನಿರ್ಮಿಸುವ ಪ್ರಯತ್ನ ನಡೆದರೆ ಅಲ್ಲಿ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಯಾಕೆಂದರೆ ಬಿ ಸಿ ನಾಗೇಶ್ ಅವರು ರಾಜಕೀಯವಾಗಿ ವಿವಾದಗಳಿಂದ ಮುಕ್ತರಾಗಿದ್ದ ಅಜಾತ ಶತ್ರು ಆಗಿರಲಿಲ್ಲ. ಅವರು ಹಿಂದುತ್ವದ ರಾಜಕಾರಣಿಯಾಗಿದ್ದರು. ಆ ಹಿಂದುತ್ವ ದ್ವೇಷದ ಸಿದ್ಧಾಂತದಿಂದ ಕೂಡಿದೆ. ಅವರು ಶಿಕ್ಷಣ ಸಚಿವರಾಗಿದ್ದಾಗಲೂ ಆ ದ್ವೇಷದ ಸಿದ್ಧಾಂತವನ್ನು ತೋರಿಸಿದರು. ಅವರ ಅವಧಿಯಲ್ಲಿ ಹಿಜಾಬ್ ವಿವಾದ, ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ಸೇರಿದಂತೆ ಅವರ ಅನೇಕ ತೀರ್ಮಾನಗಳು ವಿವಾದಕ್ಕೀಡಾಗಿತ್ತು. ಇವೆಲ್ಲವೂ ಅವರ ರಾಜಕೀಯ ಬದುಕಿನ ಭಾಗ. ಹೀಗಿರುವಾಗ ಅವರನ್ನು ಅಪರೂಪದ ರಾಜಕಾರಣಿ ಎಂಬಂತೆ ಬಿಂಬಿಸುವುದು, ಅಜಾತ ಶತ್ರು ಎಂಬಂತೆ ಚಿತ್ರಿಸುವುದು ಸರಿಯಲ್ಲ. ಒಂದು ಕಡೆ ಕಾಂಗ್ರೆಸ್ ನಾಯಕತ್ವವೇ RSSನ ಸೈದ್ಧಾಂತಿಕ ರಾಜಕಾರಣದ ವಿರುದ್ಧ ಹೋರಾಟದ ಮಾತು ಆಡುತ್ತೆ. ಇನ್ನೊಂದು ಕಡೆ ಅದೇ ಸೈದ್ಧಾಂತಿಕ ವಲಯದ ಪ್ರಮುಖ ರಾಜಕಾರಣಿಯ ನಿಧನದ ಸಂದರ್ಭದಲ್ಲಿ ಅವರ ರಾಜಕೀಯ ಬದುಕನ್ನು ಪ್ರಶ್ನೆ ಇಲ್ಲದೆ ಹೊಗಳುವುದು ಯಾವ ರಾಜಕೀಯ ಸಂದೇಶವನ್ನು ನೀಡುತ್ತೆ? ಗೌರವ ಸಲ್ಲಿಸುವುದಕ್ಕೂ ರಾಜಕೀಯ ಒಪ್ಪಿಗೆ ನೀಡುವುದಕ್ಕೂ ವ್ಯತ್ಯಾಸ ಇದೆ. ಒಬ್ಬ ಮೃತ ವ್ಯಕ್ತಿಯ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸ್ಬೋದು, ಆದರೆ ಅವರ ಬದುಕಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ಮರೆಮಾಚಬೇಕಾಗಿಲ್ಲ. ಸಾವಿನಲ್ಲಿ ಮನುಷ್ಯನಿಗೆ ಗೌರವ ಇರಲಿ, ಅವರ ಕುಟುಂಬದ ದುಃಖಕ್ಕೆ ಗೌರವ ಇರಲಿ, ಆದರೆ ಅದೇ ಸಮಯದಲ್ಲಿ ಅವರ ಸಾರ್ವಜನಿಕ ಬದುಕಿನ ಸತ್ಯಕ್ಕೂ ಗೌರವ ಇರಲಿ. ಯಾಕೆಂದರೆ ಒಬ್ಬ ಮನುಷ್ಯನ ಸಾವಿಗೆ ಗೌರವ ಸಲ್ಲಿಸುವುದೆಂದರೆ ಅವರ ಬದುಕಿನ ಬಗ್ಗೆ ಇರುವ ಪ್ರಶ್ನೆಗಳನ್ನು ಸಮಾಧಿ ಮಾಡಬೇಕಾಗಿಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.